ಶತ್ರುವಿನ ಶತ್ರು ಮಿತ್ರ ಎಂಬ ಫಾರ್ಮುಲಾ ಮೊರೆ ಹೋದ್ರ ಯತ್ನಾಳ್ ಅನ್ನುವಂತಹ ಪ್ರಶ್ನೆ. ಕಾಶಪ್ಪನವರ ಕ್ಷೇತ್ರದಲ್ಲಿ ಶುರುವಾಯಿತು ಎನಿಮಿ ಪಾಲಿಟಿಕ್ಸ್. ಕಾಶಪ್ಪನವರ ರಾಜಕೀಯ ವಿರೋಧಿಗಳ ಸಖ್ಯವನ್ನ ಬೆಳೆಸಿದ್ದಾರೆ ಯತ್ನಾಳ್. ಕಾಶಪ್ಪನವರಿಗೆ ಟಕ್ಕರ್ ಕೊಡೋದಕ್ಕೆ ಶಾಸಕ ಯತ್ನಾಳ್ ಮುಂದಾಗ್ತಾ ಇದ್ದಾರೆ. ಕಾಶಪ್ಪನವರ ವಿರೋಧಿಗಳ ಮನೆಯಲ್ಲಿ ಮಾತುಕತೆ ಆಗ್ತಾ ಇದೆ. SR ನವಲಿ ಹಿರೇಮಠ ಸಖ್ಯಕ್ಕೆ ಮುಂದಾದ ಯತ್ನಾಳ್ ಎಲೆಕ್ಷನ್ ನಲ್ಲಿ ಕಾಶಪ್ಪನವರ ಎದುರಾಳಿಯಾಗಿದ್ದಂತಹ ನವಲಿ ಹಿರೇಮಠ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ರಾಜೀನಾಮೆ ನಾಟಕ ಚೆನ್ನಾಗಿ ನಡೀತಾ ಇದೆ ರಾಜ್ಯದಲ್ಲಿ. ಸದ್ಯಕ್ಕೆ ಶಿವಾನಂದ ಪಾಟೀಲ್ ರವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಬಟ್ ಆದ್ರೆ ಆ ಒಂದು ರಾಜೀನಾಮೆಯನ್ನ ಇನ್ನೂ ಕೂಡ ಅಂಗೀಕಾರ ಮಾಡಲಿಲ್ಲ. ಯಾಕೆಂತಂದ್ರೆ ಒಂದಷ್ಟು ರೂಲ್ಸ್ಗಳು ಕೂಡ ಇರುತ್ತೆ, ಅದೆಲ್ಲವೂ ಕೂಡ ಬ್ರೇಕ್ ಮಾಡಲಾಗಿದೆ. ಸೊ ಹಾಗಾಗಿ ಅವರು ರಾಜೀನಾಮೆಯನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಇನ್ನು ಯತ್ನಾಳ್ ರವರು ಕೂಡ ಗಮನಿಸ್ತಾ ಇದ್ರಿ, ಕಾಶಪ್ಪನವರ ಎದುರಾಳಿಯಾಗಿದ್ದಂತಹ ನವಲಿ ಹಿರೇಮಠ ಅವರ ಜೊತೆ ಕೈ ಜೋಡಿಸಿದ್ದಾರೆ. ರಾಜಕೀಯದಲ್ಲಿ ಯಾವಾಗ ಏನ್ ಬೇಕಾದ್ರೂ ಬದಲಾವಣೆ ಆಗಬಹುದು, ಯಾರು ಯಾರಿಗ್ ಬೇಕಾದ್ರೂ ಮಿತ್ರರಾಗಬಹುದು, ಯಾವಾಗ ಯಾರಿಗ್ ಬೇಕಾದ್ರೂ ಶತ್ರುಗಳಾಗಬಹುದು ಅನ್ನೋದಕ್ಕೆ ಇದೊಂದು ಜಸ್ಟ್ ಎಕ್ಸಾಂಪಲ್ ಆಗಿದೆ. ಈ ಹಿಂದೆ ಸಾಕಷ್ಟು ಈ ರೀತಿಯಾದಂತಹ ಎಕ್ಸಾಂಪಲ್ಗಳು ಕೂಡ ಇದೆ. ಅದೇ ರೀತಿಯಾಗಿ ಇದೀಗ ಕಾಶಪ್ಪನವರ ಕ್ಷೇತ್ರದಲ್ಲಿ ಎನಿಮಿ ಪಾಲಿಟಿಕ್ಸ್ ಕೂಡ ಜೋರಾಗ್ತಾ ಇದೆ. ಶತಾಯಗತಾಯವಾಗಿ ಕಾಶಪ್ಪನವರನ್ನ ಮುಗಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಪಾಲಿಟಿಕ್ಸ್ ಗಳು ಆಗ್ತಾ ಇದೆ. ಸವಾಲ್ ಕೂಡ ಎಸ್ತಿದ್ರು ಯತ್ನಾಳ್ ರವರು. ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಕಾಶಪ್ಪನವರು ಮತ್ತೆ ಪಾಟೀಲ್ರು ಬಂದು ಚುನಾವಣೆ ಎದುರಿಸ್ಲಿ, ಅಂದ್ರೆ ಶಿವಾನಂದ ಪಾಟೀಲ್ ರವರು ಬಂದು ಚುನಾವಣೆ ಎದುರಿಸ್ಲಿ ಅಂತ ಹೇಳಿ ಅಪ್ಪನ್ಗೊಟ್ಟಿದ್ರೆ ಮಾಡ್ಲಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅದಕ್ಕೆ ಸಾಕಷ್ಟು ವಿರೋಧಗಳು, ಆಕ್ರೋಶಗಳು ಕೂಡ ವ್ಯಕ್ತವಾಯಿತು. ಅದಾದ ನಂತರ ಶಿವಾನಂದ ಪಾಟೀಲ್ ರವರು ರಾಜೀನಾಮೆಯ ನಾಟಕಗಳನ್ನಾಡಿದ್ರು. ಅದಾದ್ಮೇಲೆ ಅದಕ್ಕೆ ರಿಯಾಕ್ಟ್ ಕೂಡ ಮಾಡಿದ್ರು ಯತ್ನಾಳ್ ರವರು. ಈ ರೀತಿಯಾಗಿ ನಾಟಕಗಳಾಡ್ಕೊಂಡು ರಾಜಕೀಯವಾಗಿ ಈ ರೀತಿಯಾಗಿ ನಾಟಕಗಳಾಡ್ಕೊಂಡು ಏನ್ ರಾಜೀನಾಮೆಯನ್ನ ಕೊಟ್ಟಿದ್ದಾರಲ್ಲ, ಸರಿಯಾದ ರಾಜೀನಾಮೆಯನ್ನ ಕೊಡ್ಲಿ, ನಾನು ಕೂಡ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಮಾತಾಡ್ತಾ ಇದ್ದಾರೆ. ಮೊದಲು ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆ ಕೊಡ್ಲಿ ಶಾಸಕ ಯತ್ನಾಳ್, ಆ ನಂತರ ಬಂದು ಮಾತಾಡ್ಲಿ ಅಂತ ಶಿವಾನಂದ ಪಾಟೀಲ್ ರವರು ಹೇಳ್ತಾ ಇರುವಂತದ್ದು. ಸೊ ಇದೀಗ ಕಾಶಪ್ಪನವರ ರಾಜಕೀಯ ವಿರೋಧಿಗಳ ಸಖ್ಯವನ್ನ ಬೆಳೆಸ್ತಾ ಇದ್ದಾರೆ ಯತ್ನಾಳ್ ರವರು. ಕಾಶಪ್ಪನವರಿಗೆ ಟಕ್ಕರ್ ಕೊಡೋದಕ್ಕೆ ಇದೀಗ ಶಾಸಕ ಯತ್ನಾಳ್ ಮುಂದಾಗಿದ್ದಾರೆ. ಅವರ ವಿರೋಧಿಗಳ ಜೊತೆ ಮಾತುಕತೆಯನ್ನ ಕೂಡ ಆಡ್ತಾ ಇದ್ದಾರೆ, ಕೈ ಜೋಡಿಸ್ತಾ ಇದ್ದಾರೆ ಅವರ ಜೊತೆಗೆ. ಇನ್ ಕೇಸ್ ಏನಾದ್ರೂ ಕಾಶಪ್ಪನವರು ರಾಜೀನಾಮೆ ಕೊಟ್ಟು ಚುನಾವಣೆಯನ್ನ ಎದುರಿಸೋದೇ ಆದ್ರೆ ನಿಮ್ಮ ಸಪೋರ್ಟ್ ನನಗೆ ಇರ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಮಾತುಕತೆಗಳು ಕೂಡ ಆಗ್ತಾ ಇದೆ. ಕಾಶಪ್ಪನವರ ವಿರೋಧಿಗಳ ಮನೆಯಲ್ಲಿ ಮಾತುಕತೆ ಆಗ್ತಾ ಇದೆ. SR ನವಲಿ ಹಿರೇಮಠ ಅವರನ್ನ ಭೇಟಿಯಾಗಿ ಯತ್ನಾಳ್ ಮಾತುಕತೆ ನಡೆಸಿದ್ದಾರೆ.